ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷಿ ಉಪನ್ಯಾಸಕರಾದಂತಹ ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದೆಯಾ? ಹಾಗಾದ್ರೆ ಇನ್ನೇಕೆ ತಡ, ಇವತ್ತಿನಿಂದನೇ ನಕ್ಷತ್ರ ನಾಡಿಯ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಕಲಿಯಬಹುದು. ಹಾಗೆ ಜ್ಯೋತಿಷ್ಯ ಕ್ಲಾಸ್ನಲ್ಲಿ ಏನೆಲ್ಲ ಕಲಿಸ್ಕೊಡ್ತಾರೆ ಅನ್ನೋದು ನಿಮಗೆ ಪ್ರಶ್ನೆ ಇದ್ದೇ ಇರುತ್ತೆ. ನಾವು ಹಿಂದಿನ 2 ಸಂಚಿಕೆಯಲ್ಲೂ ಕೂಡ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ವಿ. ಜಾಬ್ ಬಗ್ಗೆ ಮಾತಾಡಿದ್ವಿ, ಎಜುಕೇಶನ್ ಬಗ್ಗೆ ಮಾತಾಡಿದ್ವಿ, ಹಾಗೆ ಬಹಳ ಪ್ರಮುಖವಾದದ್ದು ಮದುವೆ ವಿಚಾರವಾಗಿ ಕೂಡ ಮಾತಾಡಿದ್ವಿ. ಅದೇ ವಿಚಾರವಾಗಿ ಇವತ್ತು ಮುಂದುವರ್ಸೋಣ. ಈ 3 ವಿಚಾರಗಳನ್ನ ತಿಳ್ಕೊಂಡ್ವಿ. ಇನ್ನು ಯಾವ್ಯಾವ ವಿಚಾರದಲ್ಲಿ ಕ್ಲಾಸ್ ಅಲ್ಲಿ ನಮಗೆ ಗುರುಜಿ ಅವರು ಹೇಳ್ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಗುರುಜಿ, ಇಷ್ಟೊಂದಿಲ್ಲ ನೀವು ಮದುವೆ ವಿಚಾರವಾಗಿ, ಹಾಗೆ ಎಜುಕೇಶನ್ ವಿಚಾರವಾಗಿ, ಜಾಬ್ ವಿಚಾರವಾಗಿ ತಿಳಿಸ್ಕೊಟ್ರಿ. ಇನ್ನು ಯಾವ್ಯಾವ ವಿಚಾರ ತಿಳಿಸ್ಕೊಡ್ತೀರಾ ಕ್ಲಾಸ್ ಅಲ್ಲಿ ಅಂತ? ಈಗ ಆಲ್ರೆಡಿ ನಾನು ಎಜುಕೇಶನ್, ಆಮೇಲೆ ವೃತ್ತಿ, ವ್ಯಾಪಾರ, ಹಾಗೆ ಮದುವೆ ವಿಚಾರ, ಮದುವೆಯಲ್ಲಿ ಬರ್ತಕ್ಕಂಥ ಎಲ್ಲ ಕಾಂಬಿನೇಷನ್ಸ್ ಹೇಗಿರುತ್ತೆ, ಯಾವ ರೀತಿ ಅಂತೆಲ್ಲ ಹೇಳಿದ್ವಿ. ಸೊ ಇದಾದ ನಂತರ ಸ್ವಲ್ಪ ಪರ್ಸೆಂಟೇಜ್ ಪಾಪ್ಯುಲೇಷನ್ ಅಲ್ಲಿ ಈ ಮಕ್ಕಳಾಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. 100ರಲ್ಲಿ ಒಂದು 5% ಅಂತ ನಾವು ತಗೋಬೋದು. 100ರಲ್ಲಿ ಒಂದು 5% ಮಕ್ಕಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಅಥವಾ ಮಕ್ಕಳು ಆಗದೇ ಇರತಕ್ಕಂಥ ಒಂದು ಕಾಂಬಿನೇಷನ್ ಇರ್ತಕ್ಕಂಥದ್ದು. ಸೊ ಆ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ 2ನೇ ಮನೆ, 5ನೇ ಮನೆ, 11ನೇ ಮನೆಯಲ್ಲಿ ಪ್ರಮುಖವಾಗಿ 5ನೇ ಮನೆ ದಶಾಭುಕ್ತಿಗಳಲ್ಲಿ ನಡಿಬೇಕು. ಭುಕ್ತಿ ಅಥವಾ ಅಂತರ್ಭುಕ್ತಿಯಲ್ಲಿ 5ನೇ ಮನೆ ನಡೆದಾಗ ಮಾತ್ರ ಒಂದು ಸಂತಾನ ಭಾಗ್ಯ ಅಂತ ಹೇಳಿ ನಾವು ನೋಡ್ಬೋದು. ಹಾಗೆ ಇದರಲ್ಲಿ ಏನಂತ ಆಗುತ್ತೆ, 2 ಜಾತಕಗಳು ನೋಡಿ, ಮ್ಯಾರೇಜ್ಗೆ ಮತ್ತು ಚೈಲ್ಡ್ ಬರ್ತ್ಗೆ 2 ಜಾತಕಗಳು ಬಹಳ ಪ್ರಮುಖ. ಇವರಲ್ಲೂ ದಶಾಭುಕ್ತಿಗಳಲ್ಲಿ 5 ಬರಬೇಕು, ಇನ್ನೊಬ್ಬರಲ್ಲೂ ದಶಾಭುಕ್ತಿಗಳಲ್ಲಿ 5 ಬರಬೇಕು. ಇಬ್ಬರೂ 5 ಕೂಡಿದಾಗ ಮಾತ್ರನೇ ಅವರಿಗೆ ಒಂದು ಚೈಲ್ಡ್ ಬರ್ತಲ್ಲಿ ಒಂದು ಸಫಲತೆಯನ್ನು ಕಾಣ್ಬೋದು. ಇದು ಒಂದು ಪಾರ್ಟು. ಹಾಗೆ ಚೈಲ್ಡ್ ಬರ್ತಲ್ಲಿ ಡಿಲೇ ಆಗ್ತಕ್ಕಂಥದ್ದು, ಅಥವಾ ಇವಾಗೆಲ್ಲ ಸೆಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಕೆಲವೊಂದು ಸತಿ ಕಾಂಬಿನೇಷನ್ಸು 5-8, 5-12 ಬಂದಾಗ ಆ ಟೈಮಲ್ಲಿ IVF ಹೋಗಿ ಸಕ್ಸಸ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಸತಿ 5-8, 5-12 ಸ್ವಲ್ಪ 5 ಬಂದು 4 ಜೊತೆ ಸೇರ್ಕೊಂಡಾಗ, ಅಥವಾ 4-5-8, 4-5-12 ಬಂದಾಗ ಆ ಸಂದರ್ಭದಲ್ಲಿ IVF ಕೂಡ ಫೇಲ್ ಆಗಿಬಿಡುತ್ತೆ. ಒಂದು 2-3 ಸತಿ ಮಾಡಿ ಸಾಕಷ್ಟು ಹಣ ಖರ್ಚು ಮಾಡಿಕೊಂಡು ನಾವು IVF ಫೇಲ್ ಆಗಿದೆ ಅಂತ ಹೇಳಿ ನಾವು ನೋಡ್ತೀವಿ. ಒಂದು 2ನೇ ವಿಚಾರ, ಇಲ್ಲಿ IVF ಅಥವಾ ಇನ್ನೊಂದು ಯಾವುದೋ ಒಂದು IU ಅದೆಲ್ಲ ಒಂದು ಕಾಂಬಿನೇಷನ್ಸ್ ಅಲ್ಲಿ ಹೋದಾಗ ದೇಹಕ್ಕೆ ಸಾಕಷ್ಟು ಬಾಧೆಯನ್ನ ಉಂಟು ಮಾಡತಕ್ಕಂಥ ಒಂದು ವಿಚಾರದಲ್ಲಿ ನಾವು ಪ್ರಶ್ನಾಶಾಸ್ತ್ರ ಹೇಳ್ಕೊಡ್ತೀವಿ. ಪ್ರಶ್ನಾಶಾಸ್ತ್ರ ಈ IVF ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಪ್ರಶ್ನಾಶಾಸ್ತ್ರ ಹಾಕ್ತೀವಿ. ಪ್ರಶ್ನಾಶಾಸ್ತ್ರದಲ್ಲಿ ಖಂಡಿತ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಓಕೆ ಗುರುಗಳೇ, ಈ ಬಗ್ಗೆ ಮಾತಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಹಲೋ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 21/9 21/9 1990. 1990. ಓಕೆ, ಹುಟ್ಟಿದ ಸಮಯ? ಸಮಯ 1:15 ಮಧ್ಯಾಹ್ನ. ಓಕೆ, ಹುಟ್ಟಿದ ಊರು? ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಆರೋಗ್ಯ ಸಮಸ್ಯೆ ಕಾಡ್ತಿದೆ ಗುರುಗಳೇ. 2 ತಿಂಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರ್ತಿದೆ. ನೋಡೋಣ. ಸದ್ಯಕ್ಕೆ ನಿಮ್ಮ ಜಾತಕದಲ್ಲಿ ನಡೀತಾ ಇರ್ತಕ್ಕಂಥ ದಶ ಗುರುದಶ 2027ಕ್ಕೆ ಸೆಪ್ಟೆಂಬರ್ಗೆ ಮುಗಿಯುತ್ತೆ. ಗುರು ಆರೋಗ್ಯದ ವಿಚಾರದಲ್ಲಿ ಹೆಲ್ತ್ ನೋಡೋಣ. 8ನೇ ಮನೆ ತೋರಿಸ್ತಾ ಇದೆ. ಇದಾದ ನಂತರ ಶನಿ 27ವರೆಗೂ ಸ್ವಲ್ಪ ಸಾಮಾನ್ಯವಾಗಿ ಸ್ವಲ್ಪ ಆರೋಗ್ಯದ ಸಮಸ್ಯೆ, ಮತ್ತೆ ರಾಹುವಿನ ಭುಕ್ತಿ ನಡೆಯೋದ್ರಿಂದ ಇವೆಲ್ಲ 3 ಕೂಡ ಆರೋಗ್ಯಕ್ಕೆ ಸ್ವಲ್ಪ ಅಷ್ಟು ಸಮಂಜಸವಾಗಿ ಇಲ್ಲದೆ ಇರತಕ್ಕಂಥದ್ದು. ಜ್ಯೋತಿಷ್ಯ ಕಲ್ತ್ರೆ ನಿಮಗೆ ಇವೆಲ್ಲ ವಿಚಾರವನ್ನು ತಿಳ್ಕೊಬಹುದು. ಒಂದು, ಜ್ಯೋತಿಷ್ಯ ಕಲೀರಿ. ಹಾಗೆ ಗುರುವಿನ 8ನೇ ಮನೆ ಇರ್ತಕ್ಕಂಥ ಒಂದು ವಿಚಾರದಲ್ಲಿ
ಕಡಲೆಕಾಳು ಅಥವಾ ಅರಿಶಿಣವನ್ನ ನಿವಾಳಿಸಿ ಪ್ರತಿ ಗುರುವಾರ, ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತೇ ಅರಿಶಿಣವನ್ನ ಒಂದು 4-5 ಜನಕ್ಕೆ ನಿಮ್ಮ ದೇಹಕ್ಕೆ ನಿವಾಳಿಸಿ, 13 ಸತಿ ನಿವಾಳಿಸಿ ದಾನವನ್ನ ಮಾಡಿ ಒಂದು 4 ವಾರ ಮಾಡಿ. ಬೇಗ ಈ ಒಂದು ಡೇಗೆ ನಿಮಗೆ ನಾಳೆನೇ ಸರ್ ಹೋಗ್ಬಿಡುತ್ತೆ ಕಮ್ಮಿ ಆಗ್ತಕ್ಕಂಥದ್ದು, 8ನೇ ಮನೆ ಕಮ್ಮಿ ಆಗ್ತಕ್ಕಂಥದ್ದು. ಸ್ವಲ್ಪ ಮಾರ್ಕೆಟ್ ಅನ್ನ, ಈ ಜನ ಸಂಧಿ ಅಂತ ಇರ್ತಕ್ಕಂಥದ್ದು, ಎಷ್ಟು ಜನ ಇರ್ತಾರಲ್ಲ, ತುಂಬಾ ರಶ್ ಇರ್ತಕ್ಕಂಥ ಒಂದು ಜಾಗದಲ್ಲಿ ಗುರುವಾರ ದಿವಸ 1 ಗಂಟೆಗಳ ಕಾಲ ಅಲದಾಡಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಮಾರ್ಕೆಟ್ಗೆ ಹೋದಾಗ ನಮ್ಮಲ್ಲಿರ್ತಕ್ಕಂಥ ಡಿಪ್ರೆಷನ್ಸ್ ಕಮ್ಮಿ ಆಗುತ್ತೆ. ಯಾರು ಡಿಪ್ರೆಷನ್ಸ್ ಅಲ್ಲಿ ಇರ್ತಾರೆ ಅವ್ರಿಗೆ 8ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ವ್ಯಯಭಾವ 7 ಅಂದ್ರೆ ಮಾರ್ಕೆಟ್ ಪ್ಲೇಸ್. ಡಿಪ್ರೆಷನ್ ಹೋಗ್ಬೇಕು ಅಂತಂದ್ರೆ ಜನ ಸಂದಣಿ ಇರ್ತಕ್ಕಂಥದ್ದು, ಜನ ಹೆಚ್ಚಿಗೆ ಓಡಾಡ್ತಕ್ಕಂಥ ಜಾಗ. ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ಸಿಟಿ ಮಾರ್ಕೆಟು, ಆ ಚಿಕ್ಕಪೇಟೆ, ಮಲ್ಲೇಶ್ವರಂಗಳು, ಜಯನಗರ ಫುಲ್ ರಶ್ ಇರ್ತದಲ್ಲ, ಅಂತ ಜಾಗದಲ್ಲಿ ಅಡ್ಡಾಡ್ಬೇಕು. ಇದು ಸೀಕ್ರೆಟ್. ಇದು ಯಾವ ವಾರ ಅಡ್ಡಾಡ್ಬೇಕು ಅಂತಂದ್ರೆ, ಯಾವ ಗ್ರಹದ ಮೇಲೆ 8 ಬಂದಿದೆಯೋ, ಈಗ ಗುರು ಬಂದಿರೋದ್ರಿಂದ 8, ಗುರುವಾರ ಅಡ್ಡಾಡಿದ್ರೆ 8ನೇ ಮನೆ ಕಮ್ಮಿ ಆಗುತ್ತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲೀರಿ, ಒಳ್ಳೇದಾಗುತ್ತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಗುರುಜಿ. ಚೈಲ್ಡ್ ಬರ್ತ್ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ, ಮುಂದುವರ್ಸೋದಾದ್ರೆ. ನೆಕ್ಸ್ಟ್ ಇವಾಗ ಚೈಲ್ಡ್ ಬರ್ತ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಚೈಲ್ಡ್ ಬರ್ತ್ ಅಲ್ಲಿ IVF ಅಥವಾ IO ಈ ವಿಚಾರದಲ್ಲಿ ನಮಗೆ 8ನೇ ಮನೆ ಬಂದೇ ಬರ್ತಕ್ಕಂಥದ್ದು. 5, 8 ಬರುತ್ತೆ. ಈ 4 ಸೇರಿಬಿಟ್ರೆ ಅದು ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ವಿ. 4 ಸೇರಿದಾಗ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಚೈಲ್ಡ್ ಬರ್ತ್ ಆದಮೇಲೆ ನಮಗೆ ಈ ಹೆಲ್ತ್ ವಿಚಾರ, ಇವಾಗ ಯಾರೋ ಹೆಲ್ತ್ ಮಾತಾಡೋದು, ಹೆಲ್ತ್ ವಿಚಾರದಲ್ಲಿ ಗ್ರಹಗಳ ಮೇಲೆ ಬರ್ತಕ್ಕಂಥದ್ದು 2 ರೀತಿ ನಾವು ತಗೊಳ್ತೀವಿ. ಜ್ಯೋತಿಷ್ಯದಲ್ಲಿ 2 ರೀತಿ, ಮನೆಗಳು, ಗ್ರಹಗಳು, ಎರಡನ್ನೂ ನಾವು ಕಂಬೈನ್ ಮಾಡಬೇಕು. ಮನೆಗಳು ಯಾವ್ಯಾವುದು ಹೆಲ್ತ್ ಪ್ರಾಬ್ಲಮ್ ಕೊಡ್ತಕ್ಕಂಥದ್ದು? 6ನೇ ಮನೆ, 8ನೇ ಮನೆ, 12ನೇ ಮನೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ. 6, 8, 12ನೇ ಮನೆ. ಈ ಮನೆಗಳು ಬಂದಾಗ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅಂತ ಸಂದರ್ಭದಲ್ಲಿ ಯಾವ ರೀತಿ ಕಾಯಿಲೆ ಅನ್ನೋದು ಸ್ವಲ್ಪ ಅಡ್ವಾನ್ಸ್ ಆಗಿ ನಾವು ಕಲಿಬೇಕಾಗುತ್ತೆ. ಇಂಥದ್ದೇ ಅಂತ ಅದು ರಿಸರ್ಚು, ಮತ್ತೆ ನಾವು ಗ್ರಹಗಳ ಮೇಲೆ ನೋಡಿ, ಮತ್ತೆ ದೃಷ್ಟಿಗಳ ಮೇಲೆ ಯಾವ ಜೊತೆ ಸೇರಿದ್ದಾರೆ, ಯಾವ ನಕ್ಷತ್ರದಲ್ಲಿದೆ ಅಂತ ನೋಡಿ ಅದು ಹೇಳೋ ಸೆಕೆಂಡ್ ಸಬ್ಜೆಕ್ಟ್. ಮೊದಲನೇ ಸಬ್ಜೆಕ್ಟ್ ಅಲ್ಲಿ ಆರೋಗ್ಯ ಚೆನ್ನಾಗಿದೆಯೋ ಇಲ್ವೋ, ಎಲ್ಲಿವರೆಗೂ ಈ ಸಮಸ್ಯೆ ಇದೆ ಅಂತಂದಿದ ತಕ್ಷಣ ಯಾವಾಗ 6ನೇ ಮನೆ, 8ನೇ ಮನೆ, 12ನೇ ಮನೆ ಬರುತ್ತೋ ಆ ಸಂದರ್ಭದಲ್ಲಿ ಒಂದು ಗಲಾಟೆಗಳಿರ್ತದೆ ಅಥವಾ ಒಂದು ಕಾಯಿಲೆ ಇರುತ್ತೆ. ಎರಡರಲ್ಲೊಂದು ಸಮಸ್ಯೆ ಕೊಡ್ತಕ್ಕಂಥ ಮನೆಗಳೇ 6, 8, 12. ಯಾವ ಮನುಷ್ಯನಿಗೆ ಅವನು ತಪ್ಪು ಮಾಡಿದಾನೋ ಅಥವಾ ತಪ್ಪು ಮಾಡಿಲ್ವೋ ಅದು 2ನೇ ವಿಚಾರ. ಕರ್ಮಾನುಸಾರ 6ನೇ ಮನೆ, 8ನೇ ಮನೆ, 12ನೇ ಮನೆ ನನಗೂ ಆಗತ್ತೆ, ನಿಮಗೂ ಆಗತ್ತೆ. ಅದನ್ನು ಅನುಭವಿಸ್ಲೇ ತೀರಬೇಕು. ಇಷ್ಟು ಜನ ನಾವು ಅನುಭವಿಸ್ಬೇಕು ಅಂತಂದ್ರೆ ಅದು ಇದ್ದೇ ಇರುತ್ತೆ. ಅದು ಋಷಿಮುನಿಗಳಿಗೂ ಅನುಭವಿಸಿದ್ದಾರೆ, ಅದು ನಾವು ಹೇಳೋದು ಗೊತ್ತಿರೋದು. ಮಠದಲ್ಲಿರತಕ್ಕಂಥವ್ರು ಅನುಭವಿಸ್ಬೇಕು. ಮಠದಲ್ಲಿರ್ತಕ್ಕಂಥವ್ರಿಗೂ 8ನೇ ಮನೆ ಬಂದಾಗ ಆಪಾದನೆ ಬರುತ್ತೆ. ಆಪಾದನೆ ಬಂದಾದ್ಮೇಲೆ ಅದು ನಿರಪರಾಧಿ ಅಂತ ಆಮೇಲೆ ಹೇಳ್ತಾರೆ, ಅದ್ರ ಡ್ಯಾಮೇಜ್ ಆಗೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಜನಗಳು ಜ್ಯೋತಿಷ್ಯನ ನಮ್ಮ ಹಿಂದೂ ಧರ್ಮದಲ್ಲಿದ್ದು ಸ್ವಲ್ಪ ನಮ್ಮ ಶಾಸ್ತ್ರ, ನಮ್ಮ ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ದಲೆ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದ್ರೂ ಒಬ್ಬರು ಕೆಳಗೆ ಬಿದ್ದಾಗ ಅವ್ರ ಬಗ್ಗೆ ಕಮೆಂಟ್ ಮಾಡಿಕೊಂಡು ಅವ್ರಿಗೆ ಕೆಟ್ಟದ್ದನ್ನ ತೆಗಿತಾ ಇದ್ದಾರೆ. ಆಕ್ಚುಲಿ ಒಳ್ಳೇದೇ ಮಾಡ್ತಾ ಇದ್ದಾರೆ. ಆಕ್ಚುಲಿ ಪಬ್ಲಿಕ್ ಅವ್ರು ತುಂಬಾ ಒಳ್ಳೇದು ಮಾಡ್ತಾ ಇದ್ದಾರೆ. ಯಾರ ಕೆಳಗೆ ಬಿದ್ದಾಗ ಅವ್ರಿಗೆ ನೆಗೆಟಿವ್ ಕಾಮೆಂಟ್ ಆಗ್ತಾ ಏನಾಗುತ್ತೆ, ದೇವರ ಮಕ್ಕಳು ನಾವೆಲ್ಲ ಒಂದು ತಿಳ್ಕೊಳ್ಳಿ, ದೇವರ ಮಕ್ಕಳು. ಅವ್ನ ಕದ ತಪ್ಪು ಮಾಡಿರ್ಲಿ, ತಪ್ಪು ಮಾಡದೇ ಇರಲಿ, ನಾವೆಲ್ಲ ದೇವರ ಮಕ್ಕಳು. ದೇವ್ರಿದಾನೆ ಅಂತ ನಂಬಿರ್ತಕ್ಕಂಥವ್ರು ದೇವ್ರು ಎಲ್ಲರನ್ನೂ ನೋಡ್ತಾ ಇರ್ತಾನೆ. ಏನೋ ಒಂದು ಅವ್ನ ಕರ್ಮಾನುಸಾರ ಏನೋ ಒಂದು ಆಗಿರುತ್ತೆ. ಅವ್ನ ಆಕ್ಸಿಡೆಂಟ್ ಆಗಿರುತ್ತೋ, ಅಥವಾ ಹೋಗಿ ಗುದ್ದು ಸಾಯಿಸಿರ್ತಾನೋ, ಅಥವಾ ಕಳ್ತನ ಮಾಡಿರ್ತಾನೋ, ಅಥವಾ ಇನ್ನೊಂದು ಏನೋ ಆಫೀಸಲ್ಲಿ ಏನೋ ಮಾಡ್ಕೊಂಡು ಸಿಗಾಕೊಂಡಿರ್ತಾನೋ, ಏನೋ ಒಂದು ಕರ್ಮಾನುಸಾರ ಆಗಿರುತ್ತೆ. ಸೊ ಅದು ಏನಾದರೂ ಒಂದು ಪಬ್ಲಿಕ್ ಅಲ್ಲಿ ಗೊತ್ತಾಗಿ ಅಥವಾ ಅವರ ಸಮೂಹದಲ್ಲಿ ಗೊತ್ತಾಗಿ, ಆಹಾ ಹಿಂಗ್ ಮಾಡ್ದ ನೋಡು, ಹಂಗ್ ಮಾಡ್ದ ನೋಡು ಅಂದಾಗ ದೇವರಿಗೆ ಬಹಳ ಆನಂದ. ಪಾಪ ಅವನಿಗೇನೋ ನಾನು ಕಷ್ಟ ಕೊಟ್ಟಿದ್ದೀನಿ, ಈ ಜನಗಳ ಬಾಯಲ್ಲೆಲ್ಲ ಅವನ್ನ ಕಮ್ಮಿ ಮಾಡಿಸ್ತಾ ಇದ್ದಾರೆ ಅಂತ. ಸೊ ಯಾರು ಚೀತು ಅಂತ ಹೇಳ್ತಾ ಇರ್ತಾರೆ ಅವರ ಕರ್ಮಗಳು ಕಮ್ಮಿ ಆಗ್ತಾ ಇರುತ್ತೆ. ಇದು ಶಾಸ್ತ್ರದಲ್ಲಿ ಬರ್ದಿದೆ, ಗೊತ್ತಿಲ್ಲ ತುಂಬಾ ಜನಕ್ಕೆ. ಬಯಸ್ಕೋಬೇಕು, ಚೆನ್ನಾಗಿ 4 ಒಡಿಸ್ಕೋಬೇಕು, ಅವಾಗ ಕರ್ಮಗಳು ಕಮ್ಮಿ ಆಗ್ತಾ ಇರುತ್ತೆ. ಬೈಯೋದು ಕೂಡ ಒಳ್ಳೇದೇ ಅಂತ ತಿಳ್ಕೊಂಡು ಪಾಸಿಟಿವ್ ಆಗಿರಿ. ಯಾರು 4 ಜನ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ, ನೀವು ಒಳ್ಳೆಯವರಾಗಿದ್ದೀರಿ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ, 4 ಜನ ಕೆಟ್ಟದ್ದು ಮಾಡ್ತಾರೆ ಒಂದು ತಿಳ್ಕೊಳ್ಳಿ, ನಿಮ್ಮ ಕರ್ಮಗಳೆಲ್ಲ ಅವ್ರ ಬಾಯಿಂದಾನೆ. ಅದನ್ನೇ ಹೇಳೋದು, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಹೋಗುತ್ತೆ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಹೋಗುತ್ತೆ.
ಸೊ ಆ ರೀತಿ ಜ್ಯೋತಿಷ್ಯದಲ್ಲಿ 6, 8, 12 ಬಂದಾಗ ನಾವು ನ್ಯಾಯಯುತವಾಗಿದ್ದರೂ ಕೂಡ ಅದು ನಾವು ಅನುಭವಿಸಲೇಬೇಕು. ದಟ್ ಈಸ್ ಇನ್ನೆವಿಟಬಲ್ ಅಂತ ಕರೀತಾರೆ. ಈಗ ನಾವು ಒಂದು ಆರ್ಮಿ ಅಥವಾ ನೇವಿಗೆ ಸೇರಬೇಕು ಅಂದರೆ ಮುಂಚೆ ನಮ್ಮ ಟ್ರೈನಿಂಗು ಕಠಿಣ ಪರಿಶ್ರಮದಲ್ಲಿ ಟ್ರೈನಿಂಗ್ ಆಗೇ ಆಗುತ್ತೆ. ಅದು ತುಂಬ ಕಷ್ಟ ಆಗುತ್ತೆ, ತುಂಬ ನೋವಾಗುತ್ತೆ. ಬೆಳಗ್ಗೆ ಎದ್ದೇಳಬೇಕು, ಎಕ್ಸಸೈಸ್ ಮಾಡಬೇಕು, ದೇಹ ದಂಡನೆ ಮಾಡಬೇಕು, ಅದೆಲ್ಲ ನೋವು ಇದ್ದೇ ಇರುತ್ತೆ. ಅದಕ್ಕೂ ಮನೆ ಬರುತ್ತೆ. ಅದಾದ ನಂತರ ನಿಮಗೆ ಒಂದು ಪೋಸ್ಟಿಂಗ್ ಕೊಡ್ತಾರೆ, ನಿಮ್ಗೊಂದು ಅವಾರ್ಡ್ ಸಿಗುತ್ತೆ, ನಿಮ್ಗೊಂದು ರೆಮ್ಯುನರೇಷನ್ ಸಿಗುತ್ತೆ. ಆ ರೀತಿ 6, 8, 12 ಟ್ರಾನ್ಸ್ಫಾರ್ಮೇಶನ್ ಹೌಸಸ್ ಅಂತ ನಾವು ಕರಿತೀವಿ. ಇದು ಕಷ್ಟ ಕೊಟ್ಟು ಮುಂದೆ ಅವಮಾನಗಳು ಮಾಡಿ ಮುಂದೆ ಸನ್ಮಾನಗಳು ಮಾಡ್ತಕ್ಕಂಥ ಕಾಂಬಿನೇಷನ್ಸ್ ಇವೆಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ನಮ್ಮ ರಾಜಕಾರಣಿಗಳು ಕೂಡ ಜೈಲ್ಗೆ ಹೋದ್ರು, ಇವತ್ತು ಅವರೇ CM ಆಗಿದ್ದಾರೆ ಅಲ್ವಾ? ಯೋಚನೆ ಮಾಡಿ, ಎಲ್ಲ ಜನಗಳು ಯೋಚನೆ ಮಾಡ್ಬೇಕು. ಸುಮ್ಮನೆ ಮಾತಾಡ್ತೀವಲ್ಲ ನಾವು, ಅವೆಲ್ಲ ಒಂದು ಲೀಲೆ ಅವೆಲ್ಲ. ಸೊ ಹಿಂಗ್ ಮಾಡಿದಾಗ ಮೇಲೂ ಬರುತ್ತೆ, ಕೆಳಗೆ ಹೋಗುತ್ತೆ. ಮಹಾಭಾರತದಲ್ಲೂ ಕೊಟ್ಟಿರೋದು ಅದನ್ನೇ. ಮಹಾಭಾರತ ದೇವರೇ ಇದ್ರು ಕೂಡ ಯಾಕೆ ಯುದ್ಧ ಮಾಡಿಸ್ತಾ ಅಂತ ಕೇಳ್ಬೋದಲ್ವಾ? ಕೃಷ್ಣ ಪರಮಾತ್ಮನ ನಾವು ದೇವರು ಅಂತ ಹೇಳ್ತೀವಿ. ಮಹಾಭಾರತ ಯುದ್ಧ ಯಾಕಾಯ್ತಂಗಾದ್ರೆ ದೇವ್ರ ಪಕ್ಕದಲ್ಲೇ ಇದ್ದು ಯುದ್ಧ ಆಗ್ಬಾರ್ದಲ್ವಾ? ಆಗ ಕೃಷ್ಣ ಹೇಳ್ತಾನೆ, ನಾನಿದ್ರೂ ಕೂಡ ಅಲ್ಲಿ ನಡಿಲೇಬೇಕು, ಕರ್ಮ ಆಗ್ಲೇಬೇಕು. ಆಮೇಲೆ ನಾನು ಧರ್ಮ ಜಯ ವಿಜಯ ಯಾರಿಗೆ ಕೊಡ್ಬೇಕು ನಾನು ಕೊಡ್ತೀನಿ. ಬಟ್ ದೇರ್ ಈಸ್ ಎ ಪ್ರೋಸೆಸ್ ವಿಚ್ ಹ್ಯಾಸ್ ಟು ಬಿ ಫಾಲೋಡ್. ಆ ಪ್ರೋಸೆಸ್ಸು ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕು, ಹೋಗಲೇಬೇಕು. ಓಕೆ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ,
ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಇಂದಿನಿಂದನೇ ಗುರುಗಳ ನೇತೃತ್ವದಲ್ಲಿ 111ನೇ ಬ್ಯಾಚ್ ಆರಂಭವಾಗ್ತಿದೆ ಅಂತ ಹೇಳ್ತಾ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ ನಮಸ್ತೆ ಮೇಡಮ್. ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 13/3/1991 1991. ರಾತ್ರಿ 9:50ಕ್ಕೆ. ಓಕೆ, ಹುಟ್ಟಿದ ಊರು? ಮೈಸೂರು ಮೇಡಮ್. ರಾಯಚೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಯಾವ ಊರಂದ್ರೆ? ಗುರುಗಳ ನಮಸ್ತೆ. ರಾಯಚೂರು. ರಾಯಚೂರಾ ಮೈಸೂರಾ? ಮೈಸೂರು. ಓಕೆ, ಮೈಸೂರು ಹಾಕ್ತೇನೆ ಒಂದು ನಿಮಿಷ. ಸೊ ಇದ್ರ ಪ್ರಕಾರ ರಾಶಿ ಮಕರ ರಾಶಿ ಹುಟ್ಟಿದ್ದೀರಾ. ಮಕರ ರಾಶಿ ಧನಿಷ್ಠ ನಕ್ಷತ್ರ ಬರುತ್ತೆ. ಗುರುದಶ ನಡೀತಾ ಇದೆ. ಗುರುದಶಲ್ಲಿ ಯಾವ ಏರಿಯಾದಲ್ಲಿ ನೋಡ್ಬೇಕು? ಗುರುಗಳೇ, ನಾನು ಇವಾಗ ಬೆಂಗಳೂರಲ್ಲಿದ್ದೇನೆ. ಹೇಳಿ. ಗುರುಗಳೇ, ನಂದು ಎಜುಕೇಶನ್ ಆಗಿದೆ, ಬಟ್ ಆದ್ರೆ ಏನೋ ಸಿಗ್ತಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಎಂಡ್ ಮೂಮೆಂಟ್ ತನಕ ಬರುತ್ತೆ, ಆಮೇಲೆ ಕೆಲ್ಸ ಸಿಗಲ್ಲ. ಆಮೇಲೆ ನಿಮ್ ವಿಡಿಯೋ ಫಾಲೋ ಮಾಡ್ತಾ ಇದ್ದೆ. ನೀವ್ ಹೇಳಿದ್ರಿ ನಮ್ಗೆ ಏನೋ ದುಡ್ಡಲ್ಲಿ ಮೋಸ ಮಾಡ್ತಾರೆ ಅಂತ. ಅದು ನನ್ಗೆ ಆಲ್ರೆಡಿ ಆಗಿದೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರು ನನ್ಗೆ ಕಾಲ್ ಅಟೆಂಡ್ ಮಾಡೋದಿಲ್ಲ, ಸಿಗೋದು ಇಲ್ಲ, ಈ ತರ ಆಗ್ತಾ ಇದೆ. ಅವ್ರು ವಾಪಸ್ ದುಡ್ಡು ಕೊಡೋ ಹಾಗೆ ಏನಾದ್ರು ಪರಿಹಾರ ಸಿಗತ್ತಾ? ಹಾಗೆ ಕೆಲ್ಸದ್ದು ಕೇಳ್ಬೇಕಿತ್ತು. ಏನಕ್ಕೆ ದುಡ್ಡು ಕೊಟ್ರಿ ಅವ್ರಿಗೆ? ಏನಕ್ಕೆ ದುಡ್ಡು ಕೊಟ್ಟಿರೋದು? ಇದಾರ ಲೈನಲ್ಲಿ? ಸಂಪರ್ಕ ಕಡಿತಗೊಂಡಿದೆ. ಯಾವಾಗ 5ನೇ ಮನೆ ಇಲ್ಲಿ ದಶಾದಲ್ಲಿ ಬಂದಿರುತ್ತೆ, ಮುಕ್ತಿ ಅಂತರ ಮುಕ್ತಿಲಿ ದುಡ್ಡು ಲಾಸ್ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್. ಇವರು ದುಡ್ಡು ಅವರು ಕೊಡ್ತಾರೆ, ಗ್ರಹಗಳಿಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಜಾತಕ ಕಲ್ತ್ರೆ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಬುದ್ಧಿ ದೇವರೇ ಕೊಟ್ಟಿಲ್ಲ. ಇನ್ನು ಹಾಳಾಗ್ಲಿ ಅನ್ನೋ ಒಂದು ಬುದ್ಧಿ ನಿಮಗೆ ಕೊಟ್ಟಿದ್ದಾರೆ. 7,000 ರೂಪಾಯಿ ಕೊಟ್ಟು ನಾವು ಕಲ್ತು ನಾವು ಚೆನ್ನಾಗಿರೋಣ ಅನ್ನೋ ಬುದ್ಧಿ ತುಂಬಾ ಕಮ್ಮಿ ಜನಕ್ಕೆ ಬರುತ್ತೆ. ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಳ್ಳೋಕೆ ಜನ ಪಬ್ಲಿಕ್ ರೆಡಿ ಇದ್ದಾರೆ. 7,000 ರೂಪಾಯಿ ಕೊಟ್ಟು ನಾನು ಎಲ್ಲೂ ಸ್ವಲ್ಪ ಹಾಳು ಮಾಡ್ಕೊಳ್ದೇ ಇರೋ ತರ ಗ್ರಹಗಳು ದೇವರು ದಾರಿ ತೋರಿಸ್ಲಿ ಅಂತಕ್ಕಂಥ ಒಂದು ವಿಚಾರ ಜ್ಯೋತಿಷದಲ್ಲಿ ಬರುತ್ತೆ. ಕೆಲವೊಂದು ನಮಗೆ ಜ್ಯೋತಿಷ್ಯ ಕಲ್ತಿದ್ರು ಕೆಲವು ಮೀರಿ ಸ್ವಲ್ಪ ಕೆಲವು ಆಗ್ತವೆ, ಅದು ಪರ್ಸೆಂಟೇಜ್ ಬಹಳ ಕಮ್ಮಿ. ಇದನ್ನ ನಾನು ಒತ್ತಿ ಹೇಳ್ತೀನಿ. ಸದ್ಯಕ್ಕೆ ಇಲ್ಲಿ 5ನೇ ಮನೆ ಬಂದಿರತಕ್ಕಂತ ಒಂದು ವಿಚಾರದಲ್ಲಿ ನಾವು ನೋಡ್ಬೇಕು ಅಂತಂದ್ರೆ, ಇಲ್ಲಿ 5ಕ್ಕೆ ನಾವು ದಾನವನ್ನ ಸ್ವಲ್ಪ ಮಾಡಬೇಕು ಅಂದ್ರೆ ಈ ಒಂದು ಗೋಧಿಯನ್ನ ದಾನ ಮಾಡಿ ಖಂಡಿತ ಸಕ್ಸಸ್ಸು ನಿಮಗೆ ಖಂಡಿತ ಹಾಗೆ ಆಗುತ್ತೆ. ಸೊ ಮುಂದಿನ 3 ತಿಂಗಳಲ್ಲಿ ಜಾಬ್ ಸಿಗುತ್ತೆ. ಪ್ರೈವೇಟ್ ಜಾಬ್ ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಮೇಡಮ್, ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಮೇಡಮ್, 18/6/1988. 18/6/1998. 1988 ಬೆಳಿಗ್ಗೆ 9:30 10 ಗಂಟೆ. 1988. ಹೌದು ಮೇಡಮ್. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 9:30 10 ಗಂಟೆ ಶನಿವಾರ. ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗುತ್ತೆ, ಯಾಕೆಂದ್ರೆ ಅರ್ಧ ಗಂಟೆ ವೇರಿಯೇಷನ್ ಅಲ್ಲಿ ನೋಡುವುದು ತುಂಬಾ ಕಷ್ಟ. ಹಾಗಾಗಿ ಒಂದು ಎಕ್ಸಾಕ್ಟ್ ಟೈಮ್ ಹೇಳಿ ಮೇಡಮ್. 10 ಗಂಟೆ. 10 ಗಂಟೆ. ಓಕೆ, ಹುಟ್ಟಿದವರು? ನಾಗೋಳ್ಳಿ ಮೇಡಮ್, ಚಾಮರಾಜನಗರ ತಾಲೂಕು ನಾಗೋಳ್ಳಿ. ಚಾಮರಾಜನಗರ ತಾಲೂಕು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನೀವು ನನಗೆ ಕನ್ಫ್ಯೂಸ್ ಮಾಡಿರೋದ್ರಿಂದ ಏನೂ ಹಾಕೊಂಡಿಲ್ಲ ನಿಮ್ ಜಾತಕ. ಹಲೋ, ನೀವು ಕನ್ಫ್ಯೂಸ್ ಮಾಡೋದ್ರಿಂದ ಏನೂ ಆಗಲ್ಲ. ಏನಕ್ಕೆ ಅಂದ್ರೆ ನಿಮ್ಗೆ ಜ್ಯೋತಿಷ್ಯದಲ್ಲಿ ಯಾಕೆ ನಿಮಗೆ ಸ್ವಲ್ಪ ಬುದ್ಧಿ ಇಲ್ಲ ಅಂತ ಗೊತ್ತಾಗಲ್ಲ. ಅರ್ಧ ಗಂಟೆ ಟೈಮ್ ಕೊಟ್ಟಿದ ತಕ್ಷಣ ನಾವ್ ಹೆಂಗ್ ಬೇಕಾದ್ರೆ ಹಂಗೆ ಹೇಳ್ಬೋದಾ ಜ್ಯೋತಿಷ್ಯ? ಇಲ್ಲ ಸರ್, 10 ಗಂಟೆ. ಅದ್ ಯಾಕೆ 9:30 ಹೇಳಿದ್ರಿ ಮತ್ತೆ? 9:30 ಅಂತ 9:30 10 ಗಂಟೆ ಅಂತ ಹೇಳಿದೆ. 10 ಗಂಟೆನೇ ಇಟ್ಕೊಂಡಿದ್ದಿಲ್ಲ. 9:30 10 ಗಂಟೆವರೆಗೂ ಉಡ್ತಾನೆ ಇದ್ದ ನಿಮ್ ಮಗ ಅಲ್ವಾ? 9:30 10 ಗಂಟೆವರೆಗೂ ಅರ್ಧ ಗಂಟೆ ಉಡ್ತಾನೆ ಇದ್ದ. ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದಾಗ ಫೋನ್ ಸಿಕ್ಕಿದಾಗ ಬರ್ದಿಟ್ಕೊಂಡು ನೀಟಾಗಿ ಹೇಳಿದ್ರೆ ಸರಿಯಾಗಿರುತ್ತೆ.
ನಾನು ನಿಮ್ದು ಹಾಕೊಂಡಿಲ್ಲ. ಮತ್ತೆ ನೀವು ದಯವಿಟ್ಟು ಕರೆ ಮಾಡಿ. ಒಳ್ಳೆಯದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ನಾವು ಚೈಲ್ಡ್ ಬರ್ತ್ ಬಗ್ಗೆ ಮಾತನಾಡಿದ್ವಿ, ಹಾಗೆ ಆರೋಗ್ಯದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಮುಂದುವರ್ಸೋದಾದ್ರೆ ಈಗ ಆರೋಗ್ಯ ವಿಚಾರದಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ 6ನೇ ಮನೆ ಸಣ್ಣ ಕಾಯಿಲೆ ಕೊಡುತ್ತೆ, 8ನೇ ಮನೆ ಸ್ವಲ್ಪ ದೀರ್ಘಕಾಲದ ಕಾಯಿಲೆ ಕೊಡುತ್ತೆ, ಮತ್ತೆ ಆಪರೇಷನ್ಸ್ ಕೊಡುತ್ತೆ, ಆಕ್ಸಿಡೆಂಟ್ಸ್ ಕೊಡುತ್ತೆ, ಅವಮಾನಗಳು ಕೊಡ್ತಕ್ಕಂಥದ್ದು, ಅಪಮಾನಗಳು ಕೊಡ್ತಕ್ಕಂಥದ್ದು. 12ನೇ ಮನೆ ವ್ಯಯ ಮಾಡ್ತಕ್ಕಂಥದ್ದು, ದುಡ್ಡಿನ ವ್ಯಯ, ಲಾಸ್ ಆಫ್ ಎವ್ರಿಥಿಂಗ್ ಅಂತ ಬರ್ತಕ್ಕಂಥದ್ದು 12. ಹಾಗೆ ಈ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ 8, 12 ಆಧ್ಯಾತ್ಮಿಕ ಚಿಂತನೆ ಕೊಟ್ಬಿಡುತ್ತೆ. ಅಂದ್ರೆ ಒಬ್ಬ ಮನುಷ್ಯನ್ನ ಕುಗ್ಗಿಸಿ ಬಗ್ಗಿಸಿ ದೇವರ ಕಡೆ ಬಂದ್ಬಿಡುತ್ತೆ. ಮನುಷ್ಯರ ಕಡೆ ಹೋಗ್ಬೇಡಪ್ಪ, ನಿನಗೆ ಅವಮಾನಗಳು ಅಪಮಾನಗಳು ಮಾಡಿದಾರಲ್ಲ, ನನ್ನ ಕಡೆ ಬಾ, ನಿನಗೆ ನೀನು ಮಾಡಿರ್ತಕ್ಕಂಥ ಒಂದು ಕರ್ಮಗಳು, ಕೆಟ್ಟ ಕರ್ಮಗಳೆಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳಿ 8ನೇ ಮನೆ 12ನೇ ಮನೆ ಬರೋದೇ ಮನುಷ್ಯನಿಗೆ ರಿವೈವಲ್ಗೆ. ಅದು ಕೆಟ್ಟದ್ದಲ್ಲ. ಅದು ನಾವೆಲ್ಲ ಆನ್ಸರ್ ಮಾಡಬೇಕಾಗಿರೋದು ನಮ್ಮ ಹುಟ್ಟಿಸಿರ್ತಕ್ಕಂಥ ಭಗವಂತನಿಗೆ. ಮನುಷ್ಯರಿಗೆ ಆನ್ಸರ್ ಮಾಡುವಂಥ ಅವಶ್ಯಕತೆ ಎಲ್ಲೂ ಇಲ್ಲ. ಇಲ್ಲಿ ನಮ್ಮ ಶಾಸ್ತ್ರದಲ್ಲಿ ಆನ್ಸರ್ ಮಾಡಬೇಕಾಗಿರೋದು ಯಾವುದೇ ಇಲ್ಲಿ ಪಬ್ಲಿಕ್ಗಲ್ಲ, ಯಾವುದೇ ಗೌರ್ಮೆಂಟ್ಗಲ್ಲ, ಯಾವುದೇ ವಿಚಾರಕ್ಕಲ್ಲ. ನ್ಯಾಯವಾಗಿರೋ ಅದೆಲ್ಲ ಸರಿಯಾಗಿರುತ್ತೆ. ನೀವು ನ್ಯಾಯವಾಗಿದ್ದು ಮಾಡಿದ್ರೆ ನಾನಿದ್ದೀನಿ, ನೋಡ್ಕೊಳ್ತೀನಿ ಅಂತಕ್ಕಂಥದ್ದು 8, 12. ಅದಕ್ಕೆ 8 and 12 ಆರ್ ನೋನ್ ಆಸ್ ಟ್ರಾನ್ಸ್ಫಾರ್ಮೇಶನ್ ಹೌಸಸ್ ಅಂತ ನಾವು ಕರಿತೀವಿ. ಒಂದು ಸಮಸ್ಯೆ ಆಗಿ ಅದರಲ್ಲಿ ಒಂದು ಬೆಳಳಿ ಬೆಂಡಾಗಿ ಮುಂದೆ ಎಂಡಾಗಿ ಮುಂದೆ ಹೊಸ ಜೀವನ ಬರ್ತಕ್ಕಂಥದ್ದು. ಇದು ಹೆಲ್ತ್ ಅಲ್ಲಿ. ಲಿಟಿಗೇಷನ್ ಕೂಡ ಸೇಮ್ ಕಾಂಬಿನೇಷನ್. 6, 8, 12 ಹೇಗೆ ಹೆಲ್ತ್ ಇರುತ್ತೋ ಲಿಟಿಗೇಷನ್ 6, 8, 12 ಸೇಮ್. ಅಂದ್ರೆ ದೇಹದ ಒಳಗಡೆ ನಮಗೆ ಸಮಸ್ಯೆ ಆಗುತ್ತೆ. ಲಿಟಿಗೇಷನ್ ಅಂದ್ರೆ ದೇಹದ ಆಚೆ, ಮಾನಸಿಕವಾಗಿ ಆಚೆ ಸಮಸ್ಯೆ ಆಗುತ್ತೆ. ಅಂದ್ರೆ ಗಲಾಟೆಗಳು, ಒಡೆದಾಟಗಳು ದೇಹಕ್ಕೆ ಸಂಬಂಧಪಡಲ್ಲ, ಆಚೆಗೆ ಸಂಬಂಧ, ಮತ್ತೆ ತಲೆಗೆ ಸಂಬಂಧ ಪಡ್ತಕ್ಕಂಥದ್ದು. ಬುದ್ಧಿ, ಅಯ್ಯೋ ಟೆನ್ಷನ್, ನೀವು ಯಾರಾவது ಕೇಸ್ ಹಾಕಿದ್ದಾರೆ, ಇದು ಯಾವ್ದು ಆಗಿದೆ ನನಗೆ, ಯಾವನೋ ಒಬ್ಬ ಹಾಕ್ಬಿಟ್ಟು ನಾನು ಸುಮ್ಮನೆ ಅಲ್ದಾಡ್ತಾ ಇದ್ದೀನಿ, ಪೊಲೀಸ್ ಸ್ಟೇಷನ್ ಅಲ್ದಾಡ್ತಾ ಇದ್ದೀನಿ, ಕೋರ್ಟ್ ಅಲ್ದಾಡ್ತಾ ಇದ್ದೀನಿ, ಆ ಪೊಲೀಸ್ ಸ್ಟೇಷನ್ಗೆ ಅಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಲಾಯರ್ಗೆ ಅಷ್ಟು ದುಡ್ಡು ಕೊಡ್ತಾ ಇದ್ದೀನಿ. ಇವೆಲ್ಲ 6, 8, 12. ಅದಿಲ್ವಾ, ಕಾಯಿಲೆ ಆಗಿದೆಯಾ, 6, 8, 12 ಈ ಕಡೆ ನೀವು ಡಾಕ್ಟರ್ ದುಡ್ಡು ಕೊಡ್ತಾ ಇರ್ತೀರ. ಸೊ 6, 8, 12 ಒಂದು ಡಾಕ್ಟರ್ ದುಡ್ಡು ಕೊಡ್ತೀರಾ, ಡಾಕ್ಟರ್ ಹತ್ರ ಹೋಗ್ತಾ ಇರ್ತೀರಾ. ಇಲ್ಲ ಅಂದ್ರೆ 6, 8, 12 ಈ ಸ್ಟೇಷನ್ಗೋ ಅಥವಾ ಈ ಒಂದು ಲಿಟಿಗೇಷನ್ ಆಗಿರ್ತಕ್ಕಂಥ ಕೋರ್ಟ್ಗೋ ಅಲ್ಲಿ ನೀವು ದುಡ್ಡು ಕೊಡಬೇಕು. 6, 8, 12 ನಿಮ್ಮ ಕರ್ಮನ ಕಳ್ಕೊಳ್ಳೋಕ್ಕೆ ಟೆನ್ಷನ್ನು, ಅದ್ರ ಜೊತೆಗೆ ಅವಮಾನಗಳು ಅಪಮಾನಗಳು ಮತ್ತೆ ಅಲ್ಲಿ ಕೊಡ್ತಕ್ಕಂಥದ್ದು. ಒಂದು ಡಿಫ್ರೆನ್ಸ್ ಏನು ಅಂದ್ರೆ ಹೆಲ್ತ್ಗೆ ಮತ್ತೆ ಇದಕ್ಕೆ, ಹೆಲ್ತ್ ಅಲ್ಲಿ ನಮಗೆ ಅವಮಾನಗಳು ಇರೋಲ್ಲ. ಹೆಲ್ತ್ ಅಲ್ಲಿ ಬಾಧೆಗಳು ಜಾಸ್ತಿ ಇರುತ್ತೆ, ಒಳಗಡೆ ತುಂಬಾ ನೋವು ತಿಂತಾ ಇರ್ತೀವಿ. ಆದ್ರೆ ಈ ಕಡೆ ಒಂದು ಅವಮಾನಗಳು ಬರ್ತಕ್ಕಂಥದ್ದು, ಆದ್ರೆ ಒಳಗಡೆ ಮನಸ್ಸಿನ ದೇಹದ ಬಾಧೆ ಇರಲ್ಲ, ಮಾನಸಿಕವಾಗಿ ಸ್ವಲ್ಪ ಬೇಜಾರು, ಆ ರೀತಿ ಅದು ಅನುಭವಿಸ್ಲೇಬೇಕು. 6, 8, 12 ಜ್ಯೋತಿಷ್ಯ ಕಲ್ತಿದ ತಕ್ಷಣನೇ ಅದು ಚೇಂಜ್ ಆಗಲ್ಲ. ಜ್ಯೋತಿಷ್ಯ ಕಲ್ತಾಗ ಡಿಸ್ಕೌಂಟ್ ಅಂತ ಕೊಡ್ತಾರೆ ಭಗವಂತ. ಜ್ಯೋತಿಷ್ಯ ಕಲ್ತಿದ್ರಲ್ಲ, ನಿಮಗೆ ಬರ್ತಕ್ಕಂಥ ಕಷ್ಟಗಳಲ್ಲಿ ಡಿಸ್ಕೌಂಟ್ ಅಂತ ಇರ್ತಕ್ಕಂಥದ್ದು ಅಂತ ಬರುತ್ತೆ. ಹಾಗೆ ವಿದೇಶ ಪ್ರಯಾಣ ಕೂಡ ನಾವು ಇದರಲ್ಲಿ ನೋಡ್ಬೋದು. ಇದೇ 6, 8, 12ರಲ್ಲಿ 12ನೇ ಮನೆ ವಿದೇಶ ಪ್ರಯಾಣ ಬರುತ್ತೆ. ಅದು ಒಂಥರ ನಮಗೆ ಮಾನಸಿಕ ಚಿಂತನೆ. ಈಗ ನಾವು ಯಾವ್ದಾರ ಒಂದು ಟ್ರಿಪ್ಗೆ ಹೋಗ್ಬೇಕು ಅಂದ್ರೆ ಬಹಳ ಖುಷಿ. ಟ್ರಿಪ್ಗೆ ಹೋಗ್ತೀವಿ, 4-5 ದಿವಸ ಇರ್ತೀವಿ, ಬಂದ್ಬಿಡ್ತೀವಿ. ಅದು ಒಂಥರ ಊರು ನೋಡ್ದಂಗೆ. ಅಲ್ಲೇ ಒಂದು 15 ದಿವಸ ಇರಿ, ಹೋಮ್ ಸಿಕ್ನೆಸ್ ಬರ್ತದೆ. ಹಾಗೆ ಯಾರ್ಯಾರು ವಿದೇಶಕ್ಕೆ ಹೋಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಯಾವಾಗಲೂ ಕೂಡ ಅವರು ಮಾನಸಿಕವಾಗಿ ಸ್ವಲ್ಪ ಎಲ್ಲಿ ಹುಟ್ಟು ಬೆಳೆದಿರ್ತಾರೋ ಅಲ್ಲಿ ಆಸಕ್ತಿ, ಅಲ್ಲಿ ಆಸೆ ಆಕಾಂಕ್ಷೆಗಳು ಬಹುತೇಕ ಹೆಚ್ಚಾಗಿರ್ತಕ್ಕಂಥದ್ದು ಇಲ್ಲಿ ನಾವು ಟ್ರಾವೆಲ್ ನೋಡ್ತೀವಿ. ಯಾರ್ಯಾರು ಟ್ರಾವೆಲ್ ಹೋಗ್ಬೇಕು ಮಾಡಬೇಕು ಅಂದಾಗ ಅವಾಗ 3ನೇ ಮನೆ, 9ನೇ ಮನೆ, 12ನೇ ಮನೆ ನಾವು ಜಾತಕದಲ್ಲಿ ದಶಾದಲ್ಲಿ ಇಂಡಿಕೇಶನ್ ಮಾಡುತ್ತೆ. ಭುಕ್ತಿ ಅಂತರ್ಭುಕ್ತಿಲಿ ನಾವು ನೋಡ್ತೀವಿ. ಟ್ರಾವೆಲ್ ಕೂಡ ನಾವು ಕಲಿಬಹುದು. ತುಂಬಾ ಜನಕ್ಕೆ ಆ 3, 9, 12 ಬರ್ದೇ ಇದ್ದಾಗ ವಿದೇಶಕ್ಕೆ ಅಪ್ಲೈ ಮಾಡ್ತಾ ಇದೀವಿ, ಅಲ್ಲಿ ಓದಕ್ಕೆ ಅಪ್ಲೈ ಮಾಡ್ತಾ ಇದೀವಿ, ಜಾಬ್ಗೆ ಅಪ್ಲೈ ಮಾಡ್ತಾ ಇದೀವಿ, ಅಥವಾ ನಮ್ಮ ಕಂಪನಿಯಿಂದ ಕಳಿಸ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದೀವಿ, ಅದು ಆಗ್ತಾ ಇಲ್ಲ ಅಂತಂದಾಗ 12 ಬಂದಿರಲ್ಲ, 9 ಬಂದಿರಲ್ಲ. ಯಾವಾಗ 9 ಮತ್ತೆ 12 ವಿಶೇಷವಾಗಿ 12 ಬರುತ್ತೋ ಅವಾಗಲೇ ನಾವು ಟ್ರಾವೆಲ್ ಮಾಡಬಹುದು. ಈಗಿರ್ತಕ್ಕಂಥ ಪರಿಸ್ಥಿತಿನ ಬಿಟ್ಟು ಇನ್ನೊಂದು ಜಾಗದ ಪರಿಸ್ಥಿತಿಗೆ ಹೋಗೋದೇ 12ನೇ ಮನೆ. ಈಗ ನಾವೊಂದು ಪರಿಸ್ಥಿತಿ ವ್ಯವಸ್ಥೆಯಲ್ಲಿ ಇರ್ತೀವಿ, ಒಂದು ವ್ಯವಸ್ಥೆ ಬಿಟ್ಟು ಇನ್ನೊಂದು ವ್ಯವಸ್ಥೆಗೆ ಹೋಗೋದೇ 12ನೇ ಮನೆ. ಟ್ರಾನ್ಸ್ಫಾರ್ಮೇಶನ್ ಅಂತ ಅದಕ್ಕೆ ಕರೆಯೋದು. ಅದಕ್ಕೆ 6, 8, 12 ಟ್ರಾನ್ಸ್ಫಾರ್ಮೇಶನ್. 6ನೇ ಮನೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಜಾಬ್, 8ನೇ ಮನೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಲೈಫ್,
12th ಹೌಸು ಟ್ರಾನ್ಸ್ಫಾರ್ಮೇಶನ್ ಆಫ್ ಪ್ಲೇಸ್ ಅಂತ ನಾವು ಈ 3 ಲೆವೆಲಲ್ಲೂ ನಾವು ಕರಿತೀವಿ. ಇದು ಟ್ರಾವೆಲ್ ಬರುತ್ತೆ. ಇನ್ನು ಸಾಮಾನ್ಯವಾಗಿ ನಮಗೆ ಜ್ಯೋತಿಷದಲ್ಲಿ ಸಾಕಷ್ಟು ಸಣ್ಣ 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 ಪ್ರಶ್ನೆಗಳಿರುತ್ತೆ. ಅದನ್ನ ಪ್ರಶ್ನಾಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ಏನ್ ನೋಡ್ತೀವಪ್ಪ ಪ್ರಶ್ನಾಶಾಸ್ತ್ರದಲ್ಲಿ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೈಟ್ ತೊಗೊಳಕ್ ಹೋಗ್ತೀವಿ, 2 ಕಡೆ ನೋಡಿರ್ತೀವಿ, 2 ಕಡೆನೂ ನಮಗೆ ಇಷ್ಟ ಆಗಿದೆ, ಹೆಚ್ಚು ಕಮ್ಮಿ ನಮ್ಗೆ ಓಕೆ, ನಮ್ಗೆ ಅನುಕೂಲ ಅಂತ. ನಮ್ಮ ಜಾತಕದಲ್ಲಿ ಏನ್ ಮಾಡುತ್ತೆ, ಗ್ರಹಗಳು ನಮಗೆ ಇನ್ನೂ ಅನುಕೂಲವಾಗಿ ಮಾಡ್ಕೊಡಕ್ಕೆ ಪ್ರಶ್ನಾಶಾಸ್ತ್ರದಲ್ಲಿ 2ಕ್ಕೂ ಒಂದು ಪ್ರಶ್ನೆ ಹಾಕ್ತೀವಿ. ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಾ ಅಂತ. ಅಲ್ಲಿ ಫೇವರಬಲ್ ಕಾಂಬಿನೇಷನ್ 2ರಲ್ಲಿ ಯಾವ್ದು ಬೆಸ್ಟ್ ಇರುತ್ತೋ ಅದನ್ನ ನಾವು ತಗೊಳ್ಬಹುದಾಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರವನ್ನ ನಾವು ಅಲ್ಲಿ ತಗೊಳ್ಬಹುದು. ಅದ್ರ ಜೊತೆಗೆ ಪ್ರಶ್ನಾಶಾಸ್ತ್ರ 2 ಕಂಪನಿ ಇರುತ್ತೆ ನಮಗೆ. 2 ಕಡೆ ನನಗೆ ಆಫರ್ ಸಿಕ್ಕಿದೆ, ಯಾವ ಕಡೆ ಹೋದ್ರೆ ನನಗೆ ಅಭಿವೃದ್ಧಿ, ನೆಮ್ಮದಿಯಾಗಿರ್ತೀನಿ, ಹಾಗೆ ಶಾಂತತೆ ಇರುತ್ತೆ, ಗ್ರೋತ್ ಇರುತ್ತೆ, ಸಂಬಳನೂ ಟೈಮ್ ಕರೆಕ್ಟಾಗಿ ಕೊಡ್ತಾರೆ ಅಂದಾಗ ಅಲ್ಲೂ ಕೂಡ 2 ಕಡೆ ಹಾಕಿದಾಗ ನಾವು ಹಾಕೋಬಹುದು. ಅದಷ್ಟೇ ಅಲ್ಲದೆ ಜಾತಕದಲ್ಲಿ ಅಲ್ಲದೆ ನಮಗೆ ಯಾವ ಕೆಲಸ ಸಿಗುತ್ತೆ ಅಂತ ಪ್ರಶ್ನಾಶಾಸ್ತ್ರ ಹಾಕೋಬಹುದು. ಪ್ರಶ್ನಾಶಾಸ್ತ್ರದಲ್ಲಿ ಸ್ಕೂಲು ಅಥವಾ ಕಾಲೇಜು 4 ಸ್ಕೂಲ್ ಸಿಕ್ಕಿದೆ ಅಥವಾ 3 ಸ್ಕೂಲ್ ಸಿಕ್ಕಿದೆ ಅಥವಾ 3 ಕಾಲೇಜ್ ಸಿಕ್ಕಿದೆ, ಯಾವ ಸ್ಕೂಲ್ಗೆ ನಮ್ಮ 3ಕ್ಕೂ ಒಳ್ಳೇದೇ, ನಮ್ಮ ಮಗ 3ಕ್ಕೆ ಯಾವ್ದಾದ್ರು ಓಕೆ ಅಂತಾನೆ. ನಾವು ಶಾಸ್ತ್ರದಲ್ಲಿ ಜಾತಕ ಹಾಕೊಂಡು ಅಲ್ಲಿ ಹಿಂಸೆ ಆಗದೆ ಇರತಕ್ಕಂಥದ್ದು, ನೆಮ್ಮದಿ ಇರ್ತಕ್ಕಂಥದ್ದೊಂದು ಜಾಗವನ್ನು ಹುಡ್ಕೊಳ್ತಕ್ಕಂಥದ್ದೇ ಈ ಪ್ರಶ್ನಾಶಾಸ್ತ್ರ ಪ್ರಶ್ನ ಮಾರ್ಗದಲ್ಲಿ ಹೇಳ್ಕೊಡ್ತೀವಿ. ಓಕೆ, ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಗುರುಗಳು ಜ್ಯೋತಿಷ್ಯ ಕ್ಲಾಸ್ನಲ್ಲಿ ಏನೇನು ಕಲಿಸ್ಕೊಡ್ತಾರೆ ಅನ್ನೋದು ನಿಮಗೆ ತಿಳಿಸ್ಕೊಟ್ರು. ಇನ್ನು ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಿತಾ. ನಾನು ಆಕ್ಚುಲಿ ಆಕ್ಟ್ರೆಸ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಮತ್ತೆ ನನಗೆ ಮೊದಲಾಗಿ ಜ್ಯೋತಿಷ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಅಂದ್ರೆ ಜ್ಯೋತಿಷ ಅನ್ನೋದು ಇಂಥ ವರ್ಗಕ್ಕೆ ಸೀಮಿತ ಅನ್ನೋದಿತ್ತು. ಈಗ ನಾವು ಕೂಡ ಜ್ಯೋತಿಷ ಕಲಿಬಹುದು ಅನ್ನೋದನ್ನ ನಮ್ಮ ಗುರುಜಿಯಿಂದ ಅದು ಸಾಧ್ಯ ಆಯ್ತು. ಗುರುಜಿಗೆ ಇದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಬೇಸಿಕೆಯಿಂದ ಬಂದು ಈಗ PhD ವರೆಗೂ ಬಂದಿದ್ದೀನಿ. ಇದು ನನ್ಗೆ ನಿಜವಾಗ್ಲೂ ತುಂಬಾ ಖುಷಿ ವಿಚಾರ. ಲೈಫಲ್ಲಿ ಕೆಲವೊಂದು ಆಗೋ ಘಟನೆಗಳನ್ನ ನೋಡಿದಾಗ ಸೊ ಇದಕ್ಕೆ ಏನೋ ಒಂದು ರೀಸನ್ ಇರುತ್ತೆ ಅನ್ನೋದನ್ನ ಜ್ಯೋತಿಷ ಮೂಲಕ ಚಾರ್ಟ್ ಹಾಕೊಂಡು ನೋಡಿದಾಗ ಅದು ಗೊತ್ತಾಗ್ತಾ ಹೋಯ್ತು. ಸೊ ಇದರಿಂದ ನಂಗೆ ತುಂಬಾ ಜ್ಯೋತಿಷ ಬಗ್ಗೆ ಒಲವು ಬಂತು. ಇದಕ್ಕೋಸ್ಕರ ನಮ್ಮ ಗುರುಜಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಅವರ ವಿದ್ಯಾರ್ಥಿ ಹೇಳ್ಕೊಳ್ತಾ ಇದ್ರು. ಇನ್ನು ಇವತ್ತಿನಿಂದ ಗುರುಗಳ ನೇತೃತ್ವದಲ್ಲಿ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ದಿನದಲ್ಲಿ 2 ದಿನ ಕ್ಲಾಸ್ ಇರುತ್ತೆ, ಸಂಜೆ ಅಥವಾ ಬೆಳಗ್ಗೆ. ಈಗ 11 ಗಂಟೆಗೆ ಹಾಗೆ ಸಂಜೆ 7ವರೆಗೆ ಕ್ಲಾಸ್ ಆರಂಭವಾಗ್ತಾ ಇದೆ. ನಿಮಗೆ ದಯವಿಟ್ಟು ಆಸಕ್ತಿ ಇದ್ರೆ ಕೆಳಗೆ ಬರ್ತಿರುವಂತಹ ಸ್ಕ್ರೀನ್ ಅಲ್ಲಿ ಇದ್ದಂತಹ ನಂಬರ್ಗೆ ಕರೆ ಮಾಡಿ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿ ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.